Hi guys, welcome back to my new vlog. ಈ ತಿರುಪತಿಗೆ ನಾಳೆ ಹೋಗ್ಬೇಕಾಗಿತ್ತು. ಇವತ್ತೇ ಸಡನ್ ಪ್ಲಾನ್ ಮಾಡ್ಬಿಟ್ಟು ಇವತ್ತು ನೈಟೇ ಹೊಡ್ತಾ ಇದ್ದೀವಿ. ನನ್ನ ಪಿಕ್ ಮಾಡಕ್ಕೆ ಬಂದಿದ್ದ, ಪಿಕ್ ಮಾಡಿಕೊಂಡು ಬಂಕಿಗೆ ಬಂದಿದ್ದೀವಿ ಡೀಸೆಲ್ ಹಾಕ್ಸೋಕ್ಕೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊತಿದ್ದೀವಿ. ನಮ್ಮ ಡ್ರೈವರ್ ಹೋಗಿ ಇಳಿದ್ಬಿಟ್ಟು ಚೆಕ್ ಮಾಡ್ತಾವ್ರೆ. ಇನ್ನು ಬರೋರು ಇದ್ದಾರೆ, 5 ಜನ ಹೋಗೋದು. ನಾ ಇನ್ನೇ ಬದಾಯಿದ್ದೀನಿ ಕಾರ್ ಎತ್ಕೊಂಡು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಬರ್ತಾ ಇದ್ದೀನಿ ಅಂದಿವಿ. ನಡ್ಕೊ ಬರ್ತಾರೋ ಹಂಗೆ ಇಲ್ಲೇ ನಡ್ಕೊಂಡ್ ಬಂದ್ಬಿಡು ತುರಳಿಗೆ. ಏನು ನಡ್ಕೊ ಬರೋಷ್ಟು ನಾವು ಹೋಗಿರ್ತೀವಿ. ಅಣ್ಣ ತಮ್ಮದಿರು ಬಂದ ಯಾರು ಅದು ಯಾರಾ ಬರ ಇಲ್ಲಿ ಬಸ್ 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 ಬಾರ ಇಲ್ಲಿ ಬಾರ ಇಲ್ಲಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಲವ್ ಗುಂಡಾ ಊರು ಬಿಡ್ತವ ನೋಡು. ಬ್ಯಾಗು ಹಿಡಿ ಸೀದಾ ನಡಿ. ಯಾರು ಯಾ ಹೀರೋ ಆದ್ರೂ ಬರ್ಬೇಕಾದ್ರೆ ಬೋರ್ಡ್ ಹೊಡ್ಸದೆ. ಸರಿ ಮಾಡ್ರಿ ನಾನು ನಮ್ಮ ಮೇಲೆ ಹೇಳಿದ್ರೆ ಬಿಡ್ತಾರಂತೆ. ನಾನು ಏನಂತ ನಮ್ಮ ಮೇಲೆಲ್ಲ ಹೇಳ್ಬಿಟ್ರೆ ವ್ಲಾಗ್ ಆಫ್ ಮಾಡ್ತೀಗ. ಇದಕ್ಕೆಲ್ಲ ವ್ಲಾಗ್ ಹಾಕ್ಬಿಡ, ಇದನ್ನೆಲ್ಲ ವ್ಲಾಗ್ ಹಾಕ್ತಾವನ್ಲೇ. ಮೆಮೊರಿ ಮೆಮೊರಿ ನೋಡಲ್ಲಿ ಒರ್ಸ್ರಿ ಅಂತೆ. ಪಳ ಪಳ ಅನ್ಸ್ತೀವಿ ಲವ್. ಬಿಡು, ಹೊಸ ಅನ್ಬಿಡೋಣ ಹೋಗಿ. ಯಾಕೆ ಇಲ್ಲ ರೀಪೇಂಟ್ ಮಾಡ್ಕೊಂಡ್ಬಿಡೋಣ. ಮನೆಗೋಗು ಹುಷ ಅನಿಸ್ತಾರೆ. ಲೇ ಅಲ್ಲಿ ಆಫ್ ಮಾಡಕ್ಕೆಲ್ಲ ಒಂದು ಬ್ಲಾಗ್ ಲೇ. ತೋಳೇನು ತೋಳದಾಗೆ ಈ ನೆಕ್ಸ್ಟ್ ಕಾಂಪಿಟೇಷನ್ ಯಾವಾಗಲೂ ನಾನು ಇಲ್ಲೇ ಯಾವ್ದು ಪೆಂಡಲ್ ಹಾಕ್ಸೋದು. ಆರ್ಕೆಸ್ಟ್ರಾ ಮಾಡಿದಾಗ ಯಾರಿಗೋ ಬಿಡ್ತಾ ಇದೆಯಾ ಮೆಸೇಜ್ ಮೇಲೆ ಮೆಸೇಜು. ಈರ್ಕತಾನೆ ಇಲ್ವಲ್ಲ ಬಟ್ಟೆ ನೀರು. ಅದೇ ಈ ಬಟ್ಟೆ ಸರಿ ಹಾಕೋಣ. ನೋಡಿ ಗೈಸ್, ಬರ್ತೀನಿ 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 ಅಂದ್ಬಿಟ್ಟು 8 ಗಂಟೆಗೆ ಬರ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದು. 10:15 ಬಂದವನೇ ಗೈಸ್. ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ. ಹೆಂಗಿದ್ರು ಎಲ್ಲ ಮನೆಯೆಲ್ಲ ಆಚೆ ಬಂದ್ಬಿಟ್ಟಿದ್ದೆ. ಎಲ್ಲರೂ ಟ್ರಿಪ್ಗೆ ಹೋಗೋಣ. ಹರ್ಷನೂ ಬರ್ತೀನಿ ಅಂತಿದ್ದ, ಹೇಳ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅಲ್ಲ ಹರ್ಷ ಉಡುಪಿಗೆ ಹೋಗಿ ನಾನು ಉಡುಪಿ ಬಿಟ್ಟು ಬೇರೆ ಕಡೆ ಹೇಳ್ತಿರೋದು. ಹೋಗ್ತಾ ಇದ್ವಿ ಚಿಕ್ಕಮಂಗ್ಳೂರು ಪಕ್ಕ ಹೋಗ್ತೇವೆ. ಈ ಟೈಮಲ್ಲಿ ಹೋದ್ರೆ ಸಕಾಲಾಗಿರುತ್ತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಮನೇಲಿ ಐರಾವತ ಬಸ್ಸಲ್ಲಿ ಹೋಗೋದಂತ ಹೇಳು. ಕಾರ್ ಅಂದರೆ ಅಂದ್ಬಿಟ್ರೆ ಅದೇನು ಅನ್ನಲ್ಲ, ನೈಟ್ ಹೋಗ್ಬೇಡಿ ಅಂತಾರೆ. ಬೇಕಾದ್ರೆ ಬೆಳಗ್ಗೆ ಹೊತ್ತು ಹೋಗ್ರಿ, ಬೆಳಗ್ಗೆ 5 ಗಂಟೆಗೆ ಹೋಗ್ರಿ ಅಂತಾರೆ. ನೈಟ್ ಹೋಗ್ಬೇಡಿ ಅಂತಾರೆ. ನೋಡಿ ಗೈಸ್, ಇವನು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಗೈಸ್. ಅದೂ ಹಿಂಗೆ ಓಡಿಸ್ತಿದ್ದ ಗೈಸ್. ಅದು ಹೆಂಗೆ ಓಡಿಸೋನಂದ್ರೆ ಗೈಸ್, ಪಳ 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 ಅನ್ಬೇಕು. ಒಂದು ಗಾಡಿಗೆ ಕಮ್ಮಿ ಅಂದ್ರೆ 1 ಅವರ್ ತಗೊಳ್ಳೋನು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇವ್ರ ಮಕ್ಳು ನೋಡಿ ಇಲ್ಲಿಂದ ಎಸಿ ಹಾಕ ಬಂದವ್ರೆ. ಅವನು ನಾನು ಹಾಕಿಲ್ಲ ಗುರು, ಅವನೇ ಈಗ ಹಾಕ್ತಾರೆ ಇರು ಮನೇಲಿ. ನನಗೆ ಆಯ್ತು ಆಟ ಹಾಕು ಅಂದ್ರೆ ಇಲ್ಲ, ನಾನು ಆಟ ಆದ್ರೆ ನಿಗರ್ಕೊಬಿಡ್ತೀನಿ ಅಂದ. ತುಂಬಾ ಶಕೆ ಕಷ್ಟಪಟ್ಟಿರೋಂತರ. ನನಗೆ ವಿಸಿನ್ ಪ್ರಾಬ್ಲಮ್ ಐತೆ. ಆಟ ಆಗ್ತಾ ಇರ್ತಾರೆ ಅಲ್ಲಿ. ಗಟ್ಟಿಯಾಳು ಬುಲೆಟ್ ನೆಮ್ಮದಿ ಜೀವನ. ಮನೇಲಿ ಟ್ರೈನ್ ಅಂತ ಹೇಳ್ಬೇಡ. ಟ್ರೈನ್ ಬಿಡ್ತಾನೆ. ತಿರುಪತಿಗೆ ಹೋಗೋ ಪ್ಲಾನ್ ಇದ್ದಿದ್ದು ನಾಳೆ ಗೈಸ್, 9 ಗಂಟೆ 10 ಗಂಟೆಗೆ. ಇದನ್ನ ಮಕ್ಕಳು ಇವತ್ತೇ ಕರ್ಕೊಂಡು ಹೋಗ್ತಿರೋದು. ನಮ್ಮ ಮನೇಲಿ ಕೇಳಿಸೋ ಸುಮ್ಮನೆ ಇರೋ ಹೇಳ್ಬಿಡ. ಕೇಳಿಸಿದ್ರೆ ನಾನೇನು ಮಾಡಲಿ? ನಾಳೆ ಇಟ್ಕೊಂಡು ಇವಾಗ ಕೂತಿದ್ದೀನಿ ಅಂತ ಮತ್ತೆ ಅದಕ್ಕೆ 10 ನಿಮಿಷ ತಗೋತಾರೆ. ನಮ್ಮಪ್ಪ ಬಸ್ ಬುಕ್ ಮಾಡ್ತೀನಿ ಹೋಗು ಅಂತ. ಸಾರಿ ಗಣೇಶ್, ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಿ. ಲೇ ತಲೆಗೆ ಶೂಟ್ ಆಗ್ತಿಲ್ಲ. ನಾವು ತಲೆ ಶೂಟ್ ಅಂದ್ವಾ? ನಾನು ಅವತ್ತು 6 ಗಂಟೆಗೆ ಬುಕ್ ಮಾಡಿ 9 ಗಂಟೆಗೆ ಹೋಗಿದ್ದೀನಿ. ಸೋಲಾರ್ ಇಡೆಲ್ಲ ಹೋಗಿದ್ಯಾ? ತಲೆಗೆ ಶೂಟ್ ಇಕ್ತಾರೆ ಗೈಸಿ ನನ್ನ ಮಕ್ಕಳು. ಅದು ಟಾಪ್ ಹೊಡ್ಸಕ್ಕೆ ನಿಂತರ ಐಟಿ ಇರೋರೇ ಬೇಕು ತಗೋ. ಟಾಪ್ ಒಂದಷ್ಟೇ. ಮುಂದೆ ಟಾಪರ್ಸ್ ಗಣೇಶ್. ವಿಕ್ರಮ್ಗಳು ಟಾಪ್ ಹೊರಿಸ್ತಾ ಇರ್ತಾರೆ ಈಗ. ಪಾಪ ಇಷ್ಟೊತ್ತಿಗೆ ಬಂದಿರೋರು ಹೆಂಗೋ ಈಗ ಅಲ್ಲೇ ಹೇಳ್ತಾ ಇರ್ತಾರೆ. ಗಣೇಶ ಗುಂಡನೇ ನನ್ನ ಮಕ್ಕಳು ಒಂದೊಂದಲ್ಲ ನಿಮ್ಮಪ್ಪ ಜಾಸ್ತಿ ಆಡ್ತಾರ
ಅಂಕಲ್ ನೀವು ಕೆಲ್ಸಕ್ಕೆ ಹೋಗಿ ಹೌದು ಆಂಟಿ ಹೌದು ನಿಮ್ಮಪ್ಪಂದು ಏನಂತ ನೋಡಲಿ ನೋಡಲಿ ಏನಿದ್ರೆ ಫೇಸ್ ಟು ಫೇಸ್ ಮಾತಾಡ್ಬೇಕು ಫೋನಲ್ಲ. ನಿಮ್ಮ ಅಪ್ಪನೇ ನಾನು ಮಾತಾಡಲ್ಲ ಕಣ. ಏನು ಯಾರಿದ್ರೆ ಅನ್ಕೊಂಡ ನಮ್ಗೇನ ಬೇಕು? ಯಾರಪ್ಪ ಗುಂಡಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ಯಾರದು? ನಾನೇನ್ ಮಾಡ್ಲಿ ಇಲ್ಲಿ ಜಾಗ ಬಿಟ್ಟು ಆರಾಮ ಮಾಡಿದ್ರೆ ನಿನಗಿಂತ ಬಹಳ ಚಂದದ ಹುಡುಗಿರಲ್ಲೆಲ್ಲೂ ಇಲ್ಲದೆ ನಿನ್ನಲ್ಲಿದೆ ಒಲವೇ. ಊಟ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯೋದು ಬಂದಿದ್ದೆ. ಊಟ ಸಿಕ್ಕಿಲ್ಲಲ್ಲ ಊಟ ಸಿಗಲ್ಲ. ಇವಾಗ ಎಷ್ಟು ಟೈಮ್ ಎಷ್ಟಾಗೈತೆ? 12:30 ಆಗಿದೆ. ಪೇಸ್ಟ್ರಿ ತಿನ್ಲಿ. ಅನ್ಎಜುಕೇಟೆಡ್ ವಿಡಿಯೋ ಕಾಲಲ್ಲಿ ಮಾತಾಡಿ ಸುಸ್ತಾಗಿ ಇವಾಗ ವಿಡಿಯೋ ತೆಗಿದ್ದೀನಿ. ತಿರಲಿ ಒಳಗೊಳಗೆ ಅಳುತ್ತಲೇ ಇದ್ರು ಆಸದಿರಲಿ. ಅಲ್ಲೇ ತೋರಿಸ್ಬಿಡ ಅವನ್ನ ಲೆಕ್ ಮಾಡ ಆಮೇಲೆ 20 ರೂಪಾಯಿ ಟಿಪ್ಸ್ ಕೊಟ್ಬಿಡ ಅವನಿಗೆ. ಏಯ್ ನೀನೇ ಅಲ್ಲಿ ಕೂತಿದ್ಯಾ? ಬರ ಇಲ್ಲಿ ಕುತ್ಕೊ ಬರೋ, ಚೇರ್ ಹೇಳ್ಕೊಂಡ್ ಬರೋ. ಇಲ್ಲ ಇಲ್ಲ ಸೇರಿ ಸಪ್ರೇಟ್. ಅವಾಗ ಗುಂಡ ಹಂಗಾಯ್ತಿದ್ದ, ಇವಾಗ ಇವ್ನ ಹಂಗಾಯ್ತು. ಇದೊಂದು ಎಕ್ಸಾಮ್ ಐತೆ, 14ನೇ ತಾರೀಕು ಬರ್ಬೇಕು ಅಷ್ಟರಲ್ಲಿ. ಗೊತ್ತಿಲ್ಲ ಬರ್ತೀವೋ ಎಲ್ಲರೂ ಲಾಕಿ ಕಾಬಿಟ್ರೆ ಕಷ್ಟ. ನೋಡಿ ಅಲ್ಲಿ ನಮ್ಮ ಬಾಸ್ ಕೂತವ್ರೆ. ಆಮೇಲೆ ಎದ್ದು ಅಕ್ಕಪಕ್ಕ ಎಲ್ಲರೂ ಸುತ್ತಾಡೋದು ಇರುತ್ತೆ ಅಲ್ಲಿ. ಜಾಗಗಳು ಬೆಟ್ಟದ ಮೇಲೆ ಇರುತ್ತೆ. ಅಲ್ಲ ಬೆಟ್ಟದ ಮೇಲಪ್ಪ. ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ, ನೀವೇ ಕಲಿಸ್ಬೇಕು. ಜಾಕೆಟ್ ಚಳಿ ಆಯ್ತು ನನಗೆ, ಹೆವಿ ಚಳಿ ಆಯ್ತು. ಎಲ್ಲಿಂದ ಡೂಪ್ಲಿಕೇಟಾ? ಇಲ್ಲೇ ಸಂಡೆ ಬಸ್ಸಲ್ಲಿ ಯುರೋಪ್ ಹ್ಯಾಪಿ ಜರ್ನಿ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್. ಅದು ಗೊತ್ತಿಂದ ಅದನ್ನ ಆರ್ಡರ್ ಮಾಡಿಲ್ಲ. ಎಂಪೈರ್ ಹೋಗೋಣ, ವೆಜ್ ಇಲ್ಲ ಫ್ರೈಡ್ ರೈಸ್ ತಿನ್ನೋದು ನಾನ್ ಸ್ಟಾಪ್ ಹೋಯ್ತಾರಣ ತಿರುಪತಿ. ಒಂಚೂರು ಮುಂದೆ ಹೋಗ್ಬೇಕಿಲ್ಲ ಸರ್. ಎಂಪೈರ್ ಸಿಕ್ಬಿಟ್ಟಿದೆ. ಸ್ವಲ್ಪ ಮುಂದೆ ಹೋಗಿದ್ರೆ ಎಂಪೈರ್ ಸಿಗೋದು. ನೀವು ಏನು ತಿಂತಾವ್ ಕೇಳ್ಬೋ ಚೆನ್ನಾಗಿ. ಏನ್ ತಿಂತೀವಿ? ಗೊತ್ತಾಯ್ತಿಲ್ಲ, ಇದು ಬ್ರೆಡ್ ಥರ ಇದೆ. ಏನು ಬರುತ್ತೆ ಇದು? ಮತ್ತೆ ಯಾಕೆ ತಗೊಂಡೆ? ಹಂಗೇನು ಗೊತ್ತಾಗ್ತದೆ, ಪನ್ನೀರ್ ಪಫ್ ಪನ್ನೀರೇ ಇಲ್ಲ. ಬೇಡ ಇರಲಿ, ಖಾಲಿ ಮಾಡಿದ್ರೆ ಕರ್ಕೊಂಡು ಹೋಗಲ್ಲ. ₹32. ಅಷ್ಟು ಕೆಫೆ ಕಾಫಿ ಡೇ. ಹೇಳು. ಕೆಫೆ ಕಾಫಿ ಡೇ ಮಚ್ಚ. ಪನ್ನೀರ್ ಪಫ್ ಅವ್ನು ಏನು ತಿಂದೆ ಅಂತ ಅವನಿಗೆ ಗೊತ್ತಿಲ್ಲ, ಸುಮ್ಮನೆ ತಿಂತ ಗೈಸ್. ಇವಾಗ ಎಲ್ಲ ತಿಂದು ಕುಡ್ದು ಓಡ್ತಾ ಇದೀವಿ. ಏನಾಗ್ತದೆ ಸಾಂಗು? ಐ ನೋಡಿ ಗೈಸ್, ಇವನು ಮಾತಾಡ್ತಾವನೆ ಫೋನಲ್ಲಿ, ನೈಟೆಲ್ಲ ಮಾತಾಡ್ತಾನೆ. ಇಳಿಸ್ಬಿಟ್ಟ ನಿಮಗೆ ಹೇಳಿದ ತಕ್ಷಣ. ಮಲ್ಕೊಡಿ ಗೈಸ್. ನನ್ನ ಮಗ ಮುಂದೆ ಹೋಗು ಅಂದರೆ ಹೋಗ್ತಲ್ಲ ಗೈಸ್. ನನ್ನ ಪಾಡಿಗೆ ನಾನು ಮಲ್ಕೋತೀನಿ, ಯಾರು ಡಿಸ್ಟರ್ಬ್ ಮಾಡಲ್ಲ. ಈ ಥರ ಹಿಂಸೆ ಕೊಟ್ಟರೆ ನಾನು ಹಿಂಸೆ ಕೊಡ್ತೀನಿ. ಮಲ್ಕೊಳ್ಳೋ ನೀನು ಹಿಂಗೆ, ನಾನು ಹಿಂಗೆ ಮಲ್ಕೊಂತೀನಿ. ಹಾಂ, ಯಾಕೆ ಬಂದ್ಬಿಡು ಹಂಗೆ. ಹೋಗ್ಬಿಟ್ರಾ ಅಲ್ಲಿ ಒಬ್ಬನೇ ಇರ್ಬೇಕು. ಎಲ್ಲೋ ನಿನ್ಗೆ ಹೇಳಿದೆ, ನಿನ್ ಕಚ್ಚೋಡ ಮಗನ ಹಿಂದೆ ಹೋಗೋ ಅಂತ. ಏಯ್ ಬರತನ ಡಿಕ್ಕಿಗೆ ಹಾಕೋ, ಆ ಬ್ಯಾಗೆಲ್ಲ ಎತ್ಬಿಟ್ಟು. ಆಗ್ತಿರ್ತೀನಿ ನೋಡಿ. ಆಚೆ ಹಾಕೊಂಡು ಎಷ್ಟಾಯ್ತು ಮಚ್ಚ? ಎಷ್ಟು ಆಗಿತ್ತಲ್ಲಿ? 900 something. 999, 996. ಯಾರ ನಂಬರ್ ಕೊಟ್ಟಿದ್ದೀವಿ ಅಲ್ಲಿ? ನಂದೆ. ನಿಂಗೆ ಮೆಸೇಜ್ ಬಂದಿರೋ ನೋಡಿ ಬಿಲ್ಲು. ಹೊಟ್ಟೆ ಒಳಗೆ ಏನು ತುಂಬಿಕೊಂಡಿದ್ದೇವೆ? ಹೊಟ್ಟೆ
ಹಂಗೆ ಊದ್ಕಂತ ಐತದೆ ಎಲ್ಲಿ ಇಲ್ಲಪ್ಪ. ಇವನ್ನ ಕರ್ಕೊ ಬಂದು ನಮ್ಮ ಜೀವನ ಸಾಕಾಗ್ಬಿಟ್ಟೈತೆ. ನಮ್ಮ ನಾಗಮಚ್ಚ ನಂಬರ್ ಸಿಗ್ಲಿ. Ghee rice मिलेगा, अंडा फ्राइड राइस, वेज फ्राइड राइस, चिकन फ्राइड राइस, ओनली वेज. ओनली वेज. वेज फ्राइड राइस मिलेगा, घी राइस मिलेगा, चिली, ಪನ್ನೀರ್ ಇಲ್ವಾ? ಪನ್ನೀರ್ ಚಿಲ್ಲಿ. ड्राई. ಸರಿ, ನನ್ನ ಫೋನ್ ಬಿಸಿ ಬರುತ್ತೆ ಅದಕ್ಕೆ ಏನಪ್ಪ. ನೀನು ಏನು ಕೇಳಿದ್ದವನ್ನ ಅವನೇನು ಹೇಳ್ತಾನ, ನಿನ್ನ ಫೋನ್ ಬಿಸಿ ಬಂದ್ರೆ ಫೋನ್ ಎತ್ತದ ಅಂತ ಅರ್ಥ ಇಲ್ದಂಗೆ ಮಾತಾಡ್ತೀಯ. ರಕ್ಷಿತನ ಏನೋ ಜಗಳ ಆಡ್ತಾರೆ ಗೈಸ್. ರಕ್ಷಿತ ನಾನು ಕಳಿಸ್ತಾ ಇರುತ್ತೆ ಬರತಾ ಅಂತ ವಿಡಿಯೋಗಳು. ಅವ್ನು ಅರ್ಥ ಇಲ್ದಂಗೆ ಮಾತಾಡ್ತಾನೆ. ಮತ್ತೆ ಏನಾರ ಬೇಜಾರು ನನಗೆ ಬೇಜಾರಿಲ್ಲ ಮಾತಾಡೋದು. ಸರಿ ಈಗೇನು ಮಾತಾಡ್ತೀವಿ? ಊಟ ಮಾಡ್ದ, ಏನಾಯ್ತು, ಎಷ್ಟೊತ್ತು ಮಾತಾಡ್ಬೋದಪ್ಪ? ಒಂದು 10 ನಿಮಿಷ, ಅರ್ಧ ಗಂಟೆ, ಒಂದು ಖಾಲಿ ಸ್ಟೊಪ್ಪಿಡು, 1 hour. ಮಗ ನೋಡ ಮಗ ತಿಂದ ಕೂತ್ಕೊಂಡಿದ್ದೆ, ತಿಂದ ಮಲಗ್ತಾ ಇಲ್ಲ, ಯಾವ ಬಟ್ಟೆ ಹಾಕೊಂಡೆ, ಏನೇನು ಎಲ್ಲ ಕೇಳಿದ್ರು 1 hour. 3 hour ಮಾತಾಡ್ತಾನೆ. ಮಾತಾಡ್ತಾನೆ ಅವನೇ. ಇಯರ್ಫೋನ್ ಹಾಕೊಂಡ್ಬಿಟ್ಟ ಮಚ್ಚಿ. ನೀವು ಇದ್ದೇ ಇದ್ದೀರಾ, ನೀನು ಸೌಂಡ್ ಕೊಡ್ತಾನೆ ಇದೆಯಾ? ಅವ್ನು ಸೌಂಡ್ ಕೊಡ್ತಾವನೆ. ಇದು ಅನ್ನಕ್ಕೆ ಸಾಂಬಾರ್ ಇದ್ದಂಗೆ, ಸರಿನಾ? ಹೇಗ್ ಮೇರಾ ಹಿಂಗೆ ನೀವು ಡಿಸ್ಟರ್ಬ್ ಮಾಡಬೇಡಿ. ನಿಮ್ ತಿಂತಾ ಇಲ್ಲ ತಾನೆ, ಲೆಕ್ಕಾಚಾರ ತಪ್ಪೋಗ್ಬಿಡುತ್ತೆ. ಲೆಕ್ಕ ಇರೋ ದೋ ತೇರಾ ಇವನ್ ಹಾಕೋ ಇಲ್ಲಿ. ಡಿಸ್ಟರ್ಬ್ ಅದು ಮಾಡಿ. ಇಟ್ಕೊಳ್ಳೋ Count miss ನಿಂಗಲ್ವನಾ ಕಣ್ ಬೇಡ ಮತ್ತೆ ತಿಂತಾರೆ ಸ್ವಲ್ಪ. ಆಮೇಲೆ ಹಾಕ್ತೀವಿ ಕಣ್ ನಿಂಗೆ. ಇವನು ಹಿಂಗೆ ಸಪ್ರೇಟು. ಅದು ವೇಸ್ಟ್ ಆಗಲ್ವಾ ಇದು ತಿಂದ್ರೆ? ಆಮೇಲೆ ಮಾತಾಡೋದಿಲ್ಲ ಅವ್ರಿಗೆ. ನಮ್ಗೆ ಲೆಕ್ಕ ಮಿಸ್ ಆಗುತ್ತೆ. 3 ತೇರಾ ಮೇರಾ 1 2 3 4 ಕಣ್ ಬಿಡು. ನಮ್ಮ ಶಿಷ್ಯರ ತಿನ್ಲಿ, ಅಳಿತಾರಿಲ್ಲ ಅಂದರೆ ಒಂದೇ ಕೇಳಿದ್ದು 2 ಹಾಕ್ತೀವಿ. ದೊಡ್ಡ ವಂಶ ನಮ್ಮದು. ಇವನು ಒಂದು ಇಳಿಸ್ತಾನೆ ಆಗಲೇ ಅಂದರೆ ಇಳಿಸ್ತೇ, ಪರವಾಗಿಲ್ಲ ನಮ್ಮ ಹುಡುಗನ. ಕಣ್ ನಿಂಗೆ ಎಷ್ಟು ಮಚ್ಚ 3 ಆಯ್ತಲ್ಲ, ನಂಗೆ 4 ಇಲ್ಲ. ನಾನು ದೊಡ್ಡವನು, ನಂಗೆ 4 ಇಲ್ಲಿ. ಎಲ್ಲರಿಗೂ 3 ನನಗೂ 3. JCP ಹಾಕು. ಯಾವುದು ಬೇಡ ನಮಗೆ. ನಾವು ನ್ಯಾಚುರಲ್ ನಾವು ಡಿಫ್ರೆಂಟ್ ಆಗಿ ತಿಂತೀವಿ. ಗೀ ರೈಸ್ ಮಾಡಿಲ್ಲಪ್ಪ ನಾವು. ತುಪ್ಪ ರೈಸ್ ನಾವು ತುಪ್ಪ ರೈಸ್ ಎಲ್ಲ ತುಪ್ಪ ಅನ್ನ ಮಾಡೋಣ. ಕರೆಕ್ಟಾಗಿ ಬರಲಿ. ಇಲ್ಲ ಅವ್ನಿಗೆ ಕೊಟ್ಬಿಟ್ಟು ಬಿಡೋ ಮಾಡ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಆಗುತ್ತೆ. ನಾನು ಯಾವತ್ತು ಗಣೇಶಕ್ಕೆ ತಿನ್ನಿಸ್ಬಿಟ್ಟು ನಾನು ನೆಕ್ಸ್ಟ್ ತಿನ್ನೋದು. ಯಾಕಂದರೆ ಚಿಕ್ಕ ವಯಸ್ಸಿಂದ ನನಗೆ ಏಳು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಗಣೇಶ್ ತಿಂದ್ಮೇಲೆ ನಾನು ತಿನ್ನೋದು, ಗಂಟ ತಿನ್ನಲ್ಲ. ತುಪ್ಪ ವಾಂತಿ ಬರುತ್ತೆ ಅಂತ ಅವನಿಗೆ ಏನು ಹೇಳ್ತಾರೆ ನೋಡಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡಿ ಗೈಸ್ 1:37 ಆಗಿದೆ. ಇವಾಗ ಊಟ ಮಾಡ್ತಾವನೆ ನಮ್ಮ ಗುಂಡ. ರಾತ್ರಿ ನಾವೆಲ್ಲ ತಿಂದಿದ್ವಿ, ಯಾವುದೋ ಇನ್ನೊಂದು ರೌಂಡ್ ತಿಂದಿದ್ದೀವಿ. ಅವ್ನು ನೋಡಿ ಮನೇಲೆ ತಿನ್ಕೊಂಬಂದವಂತೆ. ಸರಿಯಾಗಿ ತುಪ್ಪ ಹಾಕ್ಬಿಡೋರೆ. ಓಕೆ ಕ್ಯಾಮ್ರಾ ಹೊಡೋದು ಮತ್ತೆ ನಂದದು. ಅವ್ನು ಹೇಳಿಲ್ಲ ಫ್ರೂಟ್ ಕೊಟ್ಟೆ. ಋಣ ನಮ್ಮ ಶಿಷ್ಯಂದ್ರು. ನೀನು ತೋರಿಸ್ಕೊಂಡು ನೀನು ತಿಂತಿರೋದು ನಂದೇ ಅದು. ನಾನು ಋಣದಲ್ಲಿ ಬದುಕ್ರಿ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ಏನೇನು ಸದಾಗ ಇದ್ದಾನೆ ಮುಗಿ ತೋರಿಸೋರು ಸ್ವಲ್ಪ ಮಾತಾಡ್ತು. ಹೆಂಗಾಯ್ತು ಫೋನ್ ಕಾಲ್ ಎಲ್ಲ ಆಯ್ತಾ? ಎಲ್ಲ ಸೌಖ್ಯನಾ? ಸೌಖ್ಯ ಗೈಸ್. ಇಲ್ಲಿ ಆಟ ಆಡಕ್ಕೆ ಬಂದವ್ರೆ. ಪಕ್ಕ ಸ್ಪ್ರಿಂಗ್ ಬಿದ್ದೋಗುತ್ತೆ ಕೊಡು. ನಾವಿರೋ ವೇಟ್ಗೂ ಇದಕ್ಕೂ ಪಕ್ಕ ಕಟ್ಗಿಟ್ಟಾದ್ರೆ ಪೈದಾಗೆ ಕಳಿಸೋದವ್ರು ಅಲ್ಲಿ ಸೆಕ್ಯೂರಿಟಿ ಎಲ್ಲ ಅವರೇ. ಈಗ ನಾವು ಗಣೇಶ್ಗೆ ಒಂದು ಆಟ ಆಡಿಸ್ತಾ ಇದ್ದೀವಿ. ಕಮನ್ ಗಣೇಶ್, ಕಮನ್ ಗಣೇಶ್. ಈಚೆ ಬರಬೇಕು. ಆಗಿಲ್ಲ ಗೈಸ್, ತಿರುಗ್ತೈತಲ್ಲ. ಇನ್ನೊಂದ್ಸತಿ ಹೋಗ ಅಷ್ಟ. ಇನ್ನೊಂದ್ಸತಿ ಗೈಸ್ ನೋಡಿ ಗೈಸ್ ಹೆಂಗ್ ಹಿಂಸೆ ಕೊಡ್ತಾನೆ ನನ್ನ ಮಗ. ಹಿಂದೆ ಕುತ್ಕೊಂಡ್ಬಿಟ್ಟು ಫುಲ್ಲು ಮಾತಾಡೋದು.